ಕಡೆ ಕೇಳಿ ಬರ್ತಿದೆ. ಭಾಳಷ್ಟು ಜನರು ನಿಂದಿರಲಿ ರಾಜುಗೌಡರು ಅಂತೇಳಿ ಭಾಳಷ್ಟು ಜನರು ಆಸೆ ಪಡ್ತಿದ್ದಾರೆ. ಬಟ್ ನಾವು ಅವ್ರಿಗೆ ಹೇಳಿದ್ವಿ, ಯಾಕಂದರೆ ಈಗ ನಮ್ಮ ಹತ್ರ ಅಂಬರೀಷ್ ನಾಯ್ಕ ಸಾಹೇಬರು MP ಅವರು ಇದ್ದಾರೆ. ಭಾಳ ಒಳ್ಳೆಯ ರೀತಿಯಿಂದ ಅವ್ರು ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲಿನೂ ಯಾವುದೂ ಡಿಸ್ಪ್ಯೂಟ್ ಬರಲಾರ್ದಂಗೆ ನೋಡ್ಕೊಂಡು ಹೋಗಿದ್ದಾರೆ. ಅವ್ರನ್ನೇ ಕಂಟಿನ್ಯೂ ಮಾಡ್ರಿ ಅಂತೇಳಿ ನಾವು ಒತ್ತಾಯನ ಮಾಡಿದ್ದೇವೆ. ನಾಳೆ ಮೀಟಿಂಗ್ನೂ ಇದೆ ಅದ್ರ ಬಗ್ಗೆ. ನಿನ್ನೆನೂ ಮೀಟಿಂಗ್ ಆಯಿತು. ಈಗ ಸರಣಿ ಸಭೆಗಳು ಆಗ್ತಿದ್ದಾವೆ, ಯಾವ ಥರ 28 ಕ್ಷೇತ್ರಗಳು ಗೆಲ್ಲಬೇಕಂತೇಳಿ. ಪಕ್ಷದವ್ರಿಗೆ ನಾವು ಒತ್ತಾಯ ಮಾಡಿದ್ದೇವೆ, ಅಂಬರೀಷ್ ನಾಯ್ಕ ಸಾಹೇಬ್ರನ್ನೇ ಕಂಟಿನ್ಯೂ ಮಾಡ್ರಿ ಅಂತೇಳಿ. ಪಕ್ಷ ಅಂಬರೀಷ್ ನಾಯ್ಕ ಸಾಹೇಬರು ಜಸ್ಟ್ ನನಗೆ ಈಗ ಫೋನ್ ಮಾಡಿದರು, ರಾಜು ನನಗೆ ಸ್ವಲ್ಪ ಹುಷಾರಿಲ್ಲ, ವೈರಲ್ ಫೀವರ್ ಬಂದೆ, ಇಲ್ಲೇ ಗುಡ್ಗುಂಟೆಯಾಗಿದ್ದೀನಿ, ಬಟ್ ನಾಳೆ ಟಿಕೆಟ್ ತೆಗ್ಸಿದ್ದೀನಿ, ಆದರೂ ನೋಡ್ತೇನೆ, ಯಾಕೋ ನನಗೆ ಭಾಳ ಹುಷಾರಿಲ್ಲ, ನಾನು ನಾಳೆ ಬರಲಿಲ್ಲ ಅಂದ್ರೆ ನೀವೇನು ತೀರ್ಮಾನ ನೋಡ್ತೀವಿ ಅದಕ್ಕೆ ಬದ್ಧರು ಅಂತ ಪಾಪ ಅವರು ನೀವು ಬರೋಕ್ಕಿಂತ ಮುಂಚೆನೇ ಫೋನ್ ಮಾಡಿದ್ದರು. ಹಂಗಾಗಿ ಅವರು ಪಕ್ಷ ಏನು ತೀರ್ಮಾನ ಅಂತ ಅದಕ್ಕೆಲ್ಲರೂ ನಾವು ಕಟ್ಟುಬದ್ಧಾಗಿರ್ತೀವಿ. ಅಲ್ಲ, ಎಲ್ಲರೂ ನಾವು ಬದ್ಧರಾಗಿ ಹೈಕಮಾಂಡ್ ಯಾರು ಏನು ಆದೇಶ ಮಾಡ್ತಾರೆ ಎಲ್ಲದೂ ನಾವು ಪಾಲನೆ ಮಾಡಲೇಬೇಕಾಗ್ತದೆ. ಏನಾಗ್ತಾರೆ, ಯಾಕಂದರೆ ನಮ್ಮದು ರಾಷ್ಟ್ರೀಯ ಪಕ್ಷ, ಅವ್ರು ಏನು ತೀರ್ಮಾನ ತೊಗೊಂತಾರೆ ಅದಕ್ಕೆ ನಾವೆಲ್ಲ ಬದ್ಧರಾಗಿರ್ಬೇಕಾಗ್ತದೆ. ಇವತ್ತು ಏನಾಗಿದೆ ಅಂತಂದರೆ ಹೂವು ಅಲ್ಲಿ ಹೋಗಿದೆ ಇಲ್ಲಿ ಹೋಗಿದೆ ಹಂಗೆ ಕಾಮನಾಗಿ ಚರ್ಚೆ ಆಗ್ತಿರ್ತಾವೆ. ಚರ್ಚೆ ಆಗಂಥ ಸಂದರ್ಭ ಅವನೇ ಅಲ್ಲ ಇದು ಅಂತೇಳಿ ಅಲ್ಲಿ ಮೇಲೆ ಸ್ಪಷ್ಟವಾದಿ ನೀವೇ ನಿಂದಿರ್ಬೇಕಂತ ಬಂದಾಗ ವಿಚಾರ ಮಾಡೋದಿರ್ತದೆ. ಅದು ಬಿಟ್ಟು ಈಗ ಇನ್ನೂ ಲೇಟ್ ಇದೆ, ಇನ್ನೂ ಅದ್ರ ಬಗ್ಗೆ ಡಿಸ್ಕಷನ್ಗಳು ನಡೆದಾವೆ. ಮತ್ತು ನಮ್ಮ ಹತ್ರ ಈಗ ರೂಲಿಂಗ್ MP ಇದ್ದಾರೆ, ಪಾಪ ಅವರು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಕೊಂತ ಹೊಟ್ಟಿದ್ದಾರೆ, ಎಲ್ಲ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟಿದ್ದಾರೆ, ಎಲ್ಲ ಕಡೆ ಭೇಟಿ ಕೊಟ್ಟಿದ್ದಾರೆ. ಅಂಥ ಸಂದರ್ಭದಲ್ಲಿ ನಾವಂತರೂ ಅವರಿಗೆ ಕೊಡು ಅಂತ ಹೇಳಿದ್ದೇವೆ. ನಾಳೆ ಪಕ್ಷ ಇಲ್ಲ ನೀವು ಇಂಥವ್ರೇ ನಿಂದಿರ್ಬೇಕು, ನೀವೇ ನಿಂದಿರ್ಬೇಕು ಅಂತೇಳಿ ಅವ್ರು ಏನಾರು ಪಕ್ಷ ತೀರ್ಮಾನ ಮಾಡಿದ್ರೆ ಅದಕ್ಕೆಲ್ಲರೂ ಬದ್ಧರಾಗಿರ್ಬೇಕು. ಇಲ್ಲಿ ಬಂದಾಗ ಚರ್ಚೆ ಮಾಡೋದಲ್ಲ, ಇನ್ನೂ ಭಾಳ ದೂರ ಅದ, ಇದ್ರ ಬಗ್ಗೆ ನಾನು ಯಾಕೆ ಚರ್ಚೆ ಈಗ ಮಾಡಲಿ. ಬರಲಿ ನೋಡೋಣ, ನಿಮ್ಮ ಬಾಯಿ ಹರ್ಕೊಂಡು ಬರಲಿ, ಅವಾಗ ಮಾತು.